ಇನ್ನು ಚಿತ್ರದುರ್ಗದಿಂದ ರಘು ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಘು. ಸರ್ ನಮಸ್ಕಾರ. ಡಾಕ್ಟರ್ ಇದಾರೆ, ಕೇಳಿ, ಏನ್ ಪ್ರಶ್ನೆ ಇದೆ? ಸರ್ ನಾನು ರಘು ಅಂತ. ಹೇಳಿ ರಘು. ಸರ್ 53 ವರ್ಷ. ಹೇಳಿ. ಈಗ ಒಂದು ವರ್ಷದಿಂದ ನನಗೆ ನಿಮಿರ್ಕೆನೆ ಇಲ್ಲ ಸರ್. ಸಂಭೋಗ ಮಾಡ್ಲಿಕ್ಕೆ ತುಂಬಾ ತೊಂದರೆ ಆಗುತ್ತೆ. BP ಶುಗರ್ ಏನಾದ್ರು ಇದೆಯಾ? ಸರ್ BP ಇದೆ. ಟೆಲ್ಮೆಡ್ H40 mg ಒಂದು ಟ್ಯಾಬ್ಲೆಟ್ ತಗೊಂತಿದ್ದೀನಿ ಸರ್. ಸುಮಾರು ಈಗ ಒಂದು 15 ವರ್ಷದಿಂದ BP ಇದೆ. ಶುಗರ್ ಇದೆಯಾ? ಇಲ್ಲ ಸರ್, ಶುಗರ್ ಇಲ್ಲ. ಈಗ ಇತ್ತೀಚೆಗೆ ದಪ್ಪ ಆಗಿದ್ದೀರಾ ಏನಾದ್ರು? ಸರ್ ಇಲ್ಲ ಸರ್, ಯಾರನ್ನೂ ಭೇಟಿ ಮಾಡಿಲ್ಲ, ಏನಿಲ್ಲ. ಅಲ್ಲ, ದಪ್ಪ ಆಗಿದ್ದೀರಾ? ವೆಯ್ಟ್ ಜಾಸ್ತಿ ಆಗಿದ್ದೀರಾ? ಹೌದು ಸರ್, ವೆಯ್ಟ್ ಜಾಸ್ತಿ ಎಷ್ಟು ಕೆಜಿ ಆಗಿದ್ದೀರಿ ಈಗ? ಅದ 8 ರಿಂದ 10 kg ಆಗಿದ್ದೀನಿ ಸರ್. ಈಗ ಎಷ್ಟು ಕೆಜಿ ಇದ್ದೀರಿ ಈಗ? ಸರ್ 78 kg ಇದ್ದೀನಿ ಸರ್. ಸುಮಾರು ಈಗ ಸುಮಾರು ಎಷ್ಟು ಕೆಜಿ ಇದ್ದೀರಿ? ಈಗ 78 kg. 78 ಕೆಜಿ ಇದ್ದೀರಿ. ನೋಡಿ, ಹೈಪರ್ ಟೆನ್ಷನ್ ಇದ್ದಾಗ ಅಂದ್ರೆ BP ಇದ್ದಾಗ, ರಕ್ತದ ಒತ್ತಡ ಇದ್ದಾಗ ಏನಾಗುತ್ತೆ, ರಕ್ತ ನಳಿಕೆಗಳು ಸಂಕುಚಿತ ಆಗ್ತವೆ. ಸಂಕುಚಿತ ಆಗಿದಾಗ ಏನಾಗುತ್ತೆ, ಅಂಗಾಂಗಗಳಿಗೆ ಹೋಗತಕ್ಕಂಥ ರಕ್ತದ ಪ್ರಮಾಣ ಕಡಿಮೆ ಆಗುತ್ತೆ. ಪ್ರಪ್ರಥಮವಾಗಿ ಕಡಿಮೆ ಆಗ ಅಂಗಾಂಗ ಅಂದ್ರೆ ಈ ಶಿಶ್ನುವಿನ ರಕ್ತನಾಳಿಕೆ ಅಂದ್ರೆ ಪೀನಿಯಲ್ ಆರ್ಟರಿ ಸಂಕುಚಿತ ಆದಾಗ ಏನಾಗುತ್ತೆ, ಈ ರಕ್ತನಾಳಿಕೆ ಹೀಗೆ ಕುಗ್ಗೋಗುತ್ತೆ. ಆಗ ನಿಮಿರ್ಕೆ ದೋಷ ಉಂಟಾಗುತ್ತೆ. ಶಿಶ್ನು ನಿಮಿರ್ಕೆ ಉಂಟಾಗದೇನೆ ರಕ್ತ ಚಲನೆಯಿಂದ ಅಗಾಧವಾದ ಪ್ರಮಾಣ ರಕ್ತದ ಪ್ರಮಾಣ ಶಿಶ್ನುವಿಗೆ ಒಳನುಗ್ಗಿದಾಗ ಶಿಶ್ನು ನಿಮಿರ್ಕೆ ಉಂಟಾಗುತ್ತೆ. ಅದು ರಕ್ತ ಚಲನೆ ಕಡಿಮೆ ಆದಾಗ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮಿರ್ಕೆ ದೋಷ ಉಂಟಾಗುತ್ತೆ. ಅದರಿಂದ ನೀವು BP ಆದಷ್ಟು ಯಾವಾಗಲೂ ಕಂಟ್ರೋಲ್ ಆಗಿ ಇಟ್ಕೊಳ್ಳಿ, ಆಗ ಸರಿ ಆಗ್ತದೆ. ಜೊತೆಗೆ ತೂಕ ಜಾಸ್ತಿ ಆದಾಗ, ಒಬಿಸಿಟಿ ಉಂಟಾದಾಗ ಏನಾಗುತ್ತೆ, ರಕ್ತನಳಿಕೆಗಳ ಒಳಗಡೆ ಕೊಲೆಸ್ಟ್ರಾಲ್ ಉತ್ಪಾದನೆ ಆಗಿ ಕೊಲೆಸ್ಟ್ರಾಲ್ ಈ ರಕ್ತದ ನಳಿಕೆಗಳೊಳಗಡೆ ಶೇಖರಣೆ ಆಗುತ್ತೆ, ಅಥಿರೋಸ್ಕ್ಲೆರೋಸಿಸ್ ಆಗುತ್ತೆ. ಪ್ರಪ್ರಥಮವಾಗಿ ರಕ್ತ ಚಲನೆ ಕಡಿಮೆ ಆಗುತ್ತೆ ಶಿಶ್ನುವಿನ. ಅಂದ್ರೆ ಈ ಅಥಿರೋಸ್ಕ್ಲೆರೋಸಿಸ್ ಆದಾಗ ಯಾವ ಅಂಗಾಂಗದಲ್ಲಿ ಅಥಿರೋಸ್ಕ್ಲೆರೋಸಿಸ್ ಅಥವಾ ಒಳಪರದೆಯ ಒಂದು ಕ್ರಸ್ಟ್ ಕಟ್ಕೊಳ್ತೆ, ಅದು ಹೃದಯಕ್ಕೆ ಏನಾದ್ರೂ ಹೋಗೋ ರಕ್ತ ನಳಿಕೆ ಏನಾದ್ರೂ ಒಳಗಡೆ ಕೊಲೆಸ್ಟ್ರಾಲ್ ಕುಳಿತುಕೊಂಡ್ರೆ ಹೃದಯಾಘಾತ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಮೆದುಳಿಗೆ ಹೋಗತಕ್ಕಂತ ರಕ್ತ ನಳಿಕೆ ಏನಾದ್ರೂ ಆದ್ರೆ BP ಕಂಟ್ರೋಲ್ ಮಾಡ್ಕೊಳ್ಳೋದು. BP ಕಂಟ್ರೋಲ್ ಮಾಡಬೇಕು, ವೆಯ್ಟ್ ಕಡಿಮೆ.